ಅಂತೂ ಇಂತೂ IPL ಹಬ್ಬ ಬಂದೇ ಬಿಡ್ತು. 19ನೇ ಸೀಸನ್ ಅದ್ಧೂರಿ ಆರಂಭಕ್ಕೆ ಇನ್ನೊಂದೇ ದಿನ ಬಾಕಿ. ಈ ಆವೃತ್ತಿ ಸಾಕಷ್ಟು ಕಾರಣಗಳಿಂದ ವಿಶೇಷವಾಗಿದೆ. ಹಾಗೆ ಒಂದಷ್ಟು ಆಟಗಾರರ ಪ್ರದರ್ಶನದ ಮೇಲೂ ಕೂಡ ಎಲ್ಲರ ಕಣ್ಣಿದೆ. ಅದರಲ್ಲೂ ರಿಷಬ್ ಪಂತ್ ಪರ್ಫಾರ್ಮೆನ್ಸ್ ಬಗ್ಗೆ ನಿರೀಕ್ಷೆ ಜಾಸ್ತಿ ಇದೆ. ಯಾಕಂದ್ರೆ IPLನ ಇತಿಹಾಸದಲ್ಲಿ ಹೈಯೆಸ್ಟ್ ಸಂಭಾವನೆ ಪಡೆದಂಥ ಆಟಗಾರ ಪಂತ್ಗೆ ಕಳೆದ ಸೀಸನ್ ಅಂದುಕೊಂಡಂತೆ ಆಗಿರಲಿಲ್ಲ. ಬಟ್ ಈ ಸೀಸನ್ನಲ್ಲಿ ಮಾಜಿ ಕ್ರಿಕೆಟರ್ಗಳು ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ನಾಯಕನ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮಾಲೀಕ ಆಗಿರುವಂಥ ಸಂಜೀವ್ ಗೋಯಾಂಕ ರಿಯಾಕ್ಟ್ ಮಾಡಿದ್ದಾರೆ. ಸೊ ಏನು ಹೇಳಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಆಟಗಾರ ರಿಷಬ್ ಪಂತ್. ಸಂಜೀವ್ ಗೋಯಾಂಕ ಒಡೆತನದ ಫ್ರಾಂಚೈಸಿ 2025ರ ಮೆಗಾ ಹರಾಜಿನಲ್ಲಿ ಭಾರತೀಯ ವಿಕೆಟ್ ಕೀಪರ್ ಬ್ಯಾಟರ್ಗಾಗಿ ಬರೋಬ್ಬರಿ 27 ಕೋಟಿ ರೂಪಾಯಿಗೆ ಸಹಿ ಹಾಕಿತ್ತು. ಇದು IPLನ ಇತಿಹಾಸದಲ್ಲೇ ದಾಖಲೆಯ ಒಪ್ಪಂದ ಆಗಿದೆ. ಆದರೆ ಕಳೆದ ಸೀಸನ್ನಲ್ಲಿ ಪಂತ್ ನಾಯಕತ್ವದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಇತ್ತು. 7ನೇ ಸ್ಥಾನ ಗಳಿಸಿ ಟೂರ್ನಿಂದ ಹೊರಬಿದ್ದಿತ್ತು. ಹೀಗಾಗಿ ಪಂತ್ ಈ ಸೀಸನ್ನಲ್ಲಿ ನಾಯಕನಾಗಿ ಮುಂದುವರಿಯಲ್ಲ ಅನ್ನುವಂಥ ಚರ್ಚೆ ಇತ್ತು. ಆದರೆ ಮಾಲೀಕರೇ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. 19ನೇ ಸೀಸನ್ನಲ್ಲೂ ಲಕ್ನೋ ನಾಯಕ ಪಂತ್. ಕಳೆದ ವರ್ಷ ರಿಷಬ್ ಪಂತ್ ಲಕ್ನೋ ಪರ 14 ಪಂದ್ಯಗಳಲ್ಲಿ 24ರ ಅವರೇಜ್ನಲ್ಲಿ ಕೇವಲ 269 ರನ್ಗಳನ್ನು ಕಲೆ ಹಾಕಿದ್ರು. ಇದರಲ್ಲಿ 1 ಶತಕ ಹಾಗೆ 1 ಅರ್ಧ ಶತಕ ಇತ್ತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಕೊನೆಯ ಲೀಗ್ ಹಂತದ ಪಂದ್ಯದಲ್ಲಿ ಈ ಶತಕ ಬಂದಿತ್ತು. ಆ್ಯಂಡ್ ಈ ಪಂದ್ಯದಲ್ಲಿ ಅವರು ಸೋತು ಸ್ಪರ್ಧೆಯಿಂದ ಹೊರಬೀಳ್ತಾರೆ ಆ್ಯಂಡ್ ಸೋಲಿನೊಂದಿಗೆ ಟೂರ್ನಿಯನ್ನು ಮುಗಿಸ್ತಾರೆ. ಸೊ ಇದಾದ ಮೇಲೆ ಪಂತ್ ಪ್ರದರ್ಶನ ಹಾಗೆ ಅವರ ಕ್ಯಾಪ್ಟನ್ಸಿ ಬಗ್ಗೆ ಚರ್ಚೆಯಾಗಿದೆ. ಇದಕ್ಕೂ ಮುನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅಂದರೆ DC ತಂಡದಲ್ಲಿ 4 ಸೀಸನ್ಗಳಲ್ಲಿ ಕ್ಯಾಪ್ಟನ್ ಆಗಿದ್ರು ರಿಷಬ್ ಪಂತ್. ಬಟ್ ಒಂದ್ಸಲ ಮಾತ್ರವೇ DC ತಂಡವನ್ನು ಪ್ಲೇ ಆಫ್ಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ರು. ಸೊ ಇದು ಕೂಡ ನಾಯಕತ್ವದ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಹೀಗಾಗಿ LSG ಪಂತ್ ಅವರನ್ನು ನಾಯಕತ್ವ ಸ್ಥಾನದಿಂದ ಕೆಳಗಿಳಿಸಬಹುದು ಎನ್ನಲಾಗಿತ್ತು. ಆದರೆ ಮಾಲೀಕ ಗೋಯಾಂಕ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಜೊತೆಗೆ 28 ವರ್ಷ ವಯಸ್ಸಿನ ಪಂತ್ 2026ರಲ್ಲಿ ಉತ್ತಮ ಸೀಸನ್ ಅನ್ನು ಹೊಂದುತ್ತಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಈ ಸೀಸನ್ಗೆ ಕಾಲಿಡ್ತಾ ಇರುವಾಗ ರಿಷಬ್ ಪಂತ್ ನಾಯಕತ್ವದ ಬಗ್ಗೆ ಇರುವಂಥ ಊಹಾಪೋಹಗಳನ್ನು ಓದಿ ನಕ್ಕಿದ್ದೇನೆ. ಅವರ ಪಾತ್ರ ಹಾಗೆ ಬದ್ಧತೆಯನ್ನ ತಿಳಿದುಕೊಳ್ಳೋಕೆ ನಾವು ಸಾಕಷ್ಟು ಸಮಯವನ್ನು ಒಟ್ಟಿಗೆ ಕಳೆದಿದ್ದೇವೆ. ಉತ್ತಮ ಸೀಸನ್ ಅನ್ನ ಹೊಂದಿರಿ ಕ್ಯಾಪ್ ಅಂತ ಗೋಯಾಂಕ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ಲಾಸ್ಟ್ ಸೀಸನ್ ಅಲ್ಲಿ ಡಲ್ ಆಗಿದ್ದಂತ ರಿಷಬ್ ಪಂತ್ ಈ ಸೀಸನ್ ಅಲ್ಲಿ ಕಮ್ ಬ್ಯಾಕ್ ಮಾಡೋಕೆ ಕಾಯ್ತಿದ್ದಾರೆ. ಜೊತೆಗೆ ಮಾಜಿ ಕ್ರಿಕೆಟರ್ಗಳು ಕೂಡ ಒಂದಷ್ಟು ಸಜೆಷನ್ ಕೊಟ್ಟಿದ್ದಾರೆ. ಸೊ ಈ ಋತುವಿನಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಆಡುವಂತೆ ಹಾಗೆ ತಂಡವನ್ನ ಲೀಡ್ ಮಾಡುವಂತೆ ಸಜೆಷನ್ ಕೊಟ್ಟಿದ್ದಾರೆ. ಜೊತೆಗೆ ಮಿನಿ ಆಕ್ಷನ್ ಬಳಿಕ ತಂಡದಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಆಗಿದೆ. ಹೀಗಾಗಿ ಪಂತ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಹೇಗೆ ಲೀಡ್ ಮಾಡ್ತಾರೆ, ಈ ವರ್ಷದ ಚಾಲೆಂಜ್ನಲ್ಲಿ ಪಾಸ್ ಆಗ್ತಾರಾ ಎನ್ನುವಂತ ಕುತೂಹಲ ಕೂಡ ಇದೆ. ನಮಸ್ಕಾರ.